ಈ ಕ್ವಶನ್ ಪೇಪರು 2022 TET ಪೇಪರ್ 2 ಕ್ವಶನ್ ಪೇಪರ್ ಇದು. ಅದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ನ ಸಾಲ್ವ್ ಮಾಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಕ್ವಶನ್, ಮ್ಯಾಥಮೆಟಿಕ್ಸ್ ಪಾರ್ಟಲ್ಲಿ ಫಸ್ಟ್ ಕ್ವಶನ್, ಬಟ್ ಸೀರೀಸ್ ವೈಸ್ ನೋಡಿದರೆ 91. ಎಕ್ಸ್ ಪವರ್ 4 ಪ್ಲಸ್ 4 ಎಕ್ಸ್ ಘಾತ 4 ಪ್ಲಸ್ 4 ಅಪವರ್ತನಗಳು. ಇದರ ಅಪವರ್ತನಗಳನ್ನು ಕಂಡುಹಿಡಿಯಬೇಕು. ಎಕ್ಸ್ ಪವರ್ 4 ಪ್ಲಸ್ 4 ಹೌದಾ? ಇದನ್ನು ನಾವು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂತ ಬರೀಬಹುದು. ಎಕ್ಸ್ ಪವರ್ 4 ಅನ್ನ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದೀನಿ, 4 ಅನ್ನ 2 ಸ್ಕ್ವೇರ್ ಅಂತ ಬರೆದಿದ್ದೀನಿ. ಈಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ. ಇದನ್ನ ಏನಂತ ಬರೀಬಹುದು ಅಂತಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಅಂತ ಬರೀಬಹುದು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಅಥವಾ ಇದು ಹೆಂಗ್ ಬಂತು ಅಂತ ಒಂದು ಸಾರಿ ನಾನೇನು ಮಾಡ್ತೀನಿ, ಡಿರೈವ್ ಮಾಡಿಬಿಡ್ತೀನಿ. ಯಾರಿಗಾದ್ರೂ ರಿಸಲ್ಟ್ಗಳು ಬೇಕಾಗಬಹುದು. ವಿ ನೋ ದಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಈ ರಿಸಲ್ಟ್ ನಮಗೆ ಗೊತ್ತಿದೆ, ಐಡೆಂಟಿಟಿ ಇದು. ಇಲ್ಲಿ ನಮಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾತ್ರ ಇರೋದ್ರಿಂದ 2ab ನ ಲೆಫ್ಟ್ ಸೈಡ್ ತಗೊಂಡ್ರೆ ಮೈನಸ್ 2ab ಆಗುತ್ತೆ. ದೇರ್ ಫೋರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಇಟ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಅಥವಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಇಲ್ಲಿ ನಮಗೆ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ ಎ ಅಂತಂದ್ರೆ ಎಕ್ಸ್ ಸ್ಕ್ವೇರ್, ಬಿ ಅಂತಂದ್ರೆ 2, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಇದನ್ನೇನಂತ ಬರೀಬಹುದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನೋಡಿ, ಎ ಅಂದ್ರೆ ಎಕ್ಸ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. okay, it is equal to x square plus 2 whole square minus 2 into 2 2 square into x square. It is equal to x square plus 2 whole square. ಈ 2 square x square ಅನ್ನ I can write it as 2x whole square. 2x whole square. Now you can observe this is in the form of a square minus b square. ಈ ಕಂಪ್ಲೀಟ್ x square plus 2 ಅನ್ನೋದು a square minus 2x ಅನ್ನೋದು b, ಅದಕ್ಕೆ ಸ್ಕ್ವೇರ್. ಸೊ a square minus b square. a square minus b square ಅಂತಂದ್ರೆ a plus b into a minus b. ಸೊ a ಅಂದ್ರೆ x square plus 2, a plus b into a ಅಂದ್ರೆ x square plus 2 minus b. So these are the factors of x power 4 plus 4. x power 4 plus 4 ಇದರ factors x square plus 2 plus 2x into x square plus 2 minus 2x. Option 3 is the correct option. ನೋಡಿ, x square plus 2x plus 2, x square plus 2x plus 2 into x square minus 2x plus 2, x square minus 2x plus 2. So third option correct. Next question, square root of 0.0004 into 0.0036 divided by 0.0009. ಇದರ ಬೆಲೆ ಫೈಂಡ್ ಮಾಡಬೇಕು. ಸ್ಕ್ವೇರ್ ರೂಟ್ ಆಫ್ 0.0004 into 0.0036 divided by 0.0009. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 4 ಡಿಜಿಟ್ ಇದೆ, 1 2 3 4. ಸಿಮಿಲರ್ಲಿ ಡಿನಾಮಿನೇಟರ್ ಕೂಡ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 4 ಡಿಜಿಟ್ ಇದೆ. ಸೊ ಈ ಡೆಸಿಮಲ್ ಪಾಯಿಂಟ್ ಅನ್ನು ನಾನು 4 ಡಿಜಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಿದ್ರೆ, ನ್ಯೂಮರೇಟರ್ ಶಿಫ್ಟ್ ಮಾಡಿದ್ರೆ, ಡಿನಾಮಿನೇಟರ್ ಕೂಡ 4 ಡಿಜಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ 4 ಡಿಜಿಟ್ ಮೇಲ್ಗಡೆ ಶಿಫ್ಟ್ ಮಾಡಿದೀನಿ, 4 ಡಿಜಿಟ್ ಕೆಳಗಡೆ ಶಿಫ್ಟ್ ಮಾಡ್ತೀನಿ. ಸೊ ವಿ ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಡೆಸಿಮಲ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ 4 ಪಕ್ಕ ಬಂದ್ಬಿಡ್ತದೆ. ಸೊ 4.0 ಆಗುತ್ತೆ. 4.0 is nothing but 4. ಸಿಮಿಲರ್ಲಿ ಈ ಡೆಸಿಮಲ್ ಪಾಯಿಂಟ್ 9 ಪಕ್ಕ ಇಲ್ಲಿ ಬರುತ್ತೆ. ಸೊ 9.0 ಸಮಥಿಂಗ್ ಆಗುತ್ತೆ, ಅದು 9.00. ಅದನ್ನ ನಾನು 9 ಅಂತ ಬರೀಬಹುದು. ಇಂಟು ಇಲ್ಲಿ ನೋಡಿ 0.0036 ಅಂತ ಇದೆ. ಇದನ್ನ ನಾನು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆದ್ರೆ 36 ಡಿವೈಡೆಡ್ ಬೈ, ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್, ಅಷ್ಟು ಝೀರೋಸ್ ಕೆಳಗಡೆ ಬರಬೇಕು. ಅಂದ್ರೆ 1 ಡಿಜಿಟ್ ರೈಟ್ ಸೈಡ್ ಹೋಯ್ತು ಅಂದ್ರೆ 1 0 ಕೆಳಗಡೆ ಬರಬೇಕು. 2 ಡಿಜಿಟ್ ಹೋದ್ರೆ 2 0ಗಳು ಬರಬೇಕು. 3 ಡಿಜಿಟ್ ಹೋದ್ರೆ 3, 4 ಡಿಜಿಟ್ ಹೋದ್ರೆ 4.
ಸೊ ಈ ಪಾಯಿಂಟ್ ಡೆಸಿಮಲ್ ಪಾಯಿಂಟ್ 36 ನ ನೆಕ್ಸ್ಟ್ ಬರಬೇಕು ಅಂತಂದ್ರೆ ಈ ಪಾಯಿಂಟ್ ಅಲ್ಲ ರೈಟ್ ಸೈಡ್ ಎಷ್ಟು ಜೀರೋಸ್ ಇತ್ತೋ ಅಷ್ಟು ಜೀರೋಗಳು ಕೆಳಗಡೆ ಬರಬೇಕು. ಅಂದ್ರೆ 4 ಜೀರೋಗಳು ಬರಬೇಕು. 1 2 3 4 ಅಂದ್ರೆ 10,000 ಬರಬೇಕು ಡಿನಾಮಿನೇಟರ್. ಇದಾಯ್ತು. ನಾವು 9 1s 9 4s 36. ಇಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 4 ಇಂಟು 4 ಏನಾಗುತ್ತೆ 4 ಸ್ಕ್ವೇರ್ ಆಯ್ತು. ಸೊ ಇವೆರಡನ್ನು ತೆಗೆದು ನಾನೆಂತ ಬರಿಬಹುದು ಅಂದ್ರೆ 4 ಸ್ಕ್ವೇರ್ ಅಂತ ಬರಿಬಹುದು. ಹೊರಗಡೆ ಸ್ಕ್ವೇರ್ ರೂಟ್ ಇದೆ, ಒಳಗಡೆ ಸ್ಕ್ವೇರ್ ಇದೆ. ಸೊ ಎರಡು ಕ್ಯಾನ್ಸಲ್ ಆದ್ರೆ 4 ಸ್ಕ್ವೇರ್ ನ ಸ್ಕ್ವೇರ್ ರೂಟ್ 4 ಅಂತ ಬರುತ್ತೆ. ಡಿವೈಡೆಡ್ ಬೈ ಇಲ್ಲಿ 10,000 ಇದೆ, ಇದರ ಸ್ಕ್ವೇರ್ ರೂಟ್ ತೆಗಿಬೇಕು. ಈ ರೀತಿ ಜೀರೋಗಳು ಬಂದಾಗ ಸ್ಕ್ವೇರ್ ರೂಟ್ ನ ಯಾವ ರೀತಿ ತೆಗಿತೀವಿ ಅಂತಂದ್ರೆ ಇಲ್ಲಿ ಜೀರೋ ಎಷ್ಟಿರುತ್ತಲ್ಲ ಅದರ ಹಾಫ್ ಜೀರೋಗಳನ್ನ ಬರೀತೀವಿ. ಈ 4 ಜೀರೋಗಳಿದೆ ಅಂತಂದ್ರೆ 2 ಜೀರೋಗಳು ಬರಬೇಕು. 10,000 ನ ಸ್ಕ್ವೇರ್ ರೂಟ್ 100 ಆಗಿರುತ್ತೆ. ಸೊ 4/100 ಇದನ್ನ ಡೆಸಿಮಲ್ ಪಾಯಿಂಟ್ ಅಲ್ಲಿ ಬರೆದ್ರೆ, ಡೆಸಿಮಲ್ ವ್ಯಾಲ್ಯೂ ಅಲ್ಲಿ ಬರೆದ್ರೆ ವಿ ಗೆಟ್ 0.04. ಅಂದ್ರೆ ಇಲ್ಲಿ ಎಷ್ಟು ಜೀರೋಗಳು ಇರುತ್ತೋ ಅಷ್ಟು ಜೀರೋಸ್, ಅಷ್ಟು ಡಿಜಿಟ್ಸ್ ಲೆಫ್ಟ್ ಸೈಡ್ ಪಾಯಿಂಟ್ ಶಿಫ್ಟ್ ಆಗುತ್ತೆ. ಈಗ ಬರೀ 4 ಇದೆ ಅಂತಂದ್ರೆ ಪಾಯಿಂಟ್ ಇಲ್ಲಿರುತ್ತೆ. ಯಾವಾಗ ಇಲ್ಲಿ ಪಾಯಿಂಟ್ ಇಲ್ಲಿ ಇರುತ್ತದೆ, ಯಾವಾಗ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರುತ್ತೋ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇದರಿಂದ ಇಲ್ಲಿ ಶಿಫ್ಟ್ ಆಗುತ್ತಲ್ಲ ಪಾಯಿಂಟ್, ಆವಾಗ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಅಂದ್ರೆ ನಡುವೆ ಏನ್ ಮಾಡಬೇಕು, ಒಂದು ಜೀರೋ ಬರಬೇಕು. ಸೊ ಇಲ್ಲಿಗೆ ಪಾಯಿಂಟ್ ಬಂತು. ಕೆಳಗಡೆ ಏನಿದೆ ನೋಡಿ 1.00 ಅಂತ ಇರ್ತದೆ. 1.00 ಇಸ್ ನಥಿಂಗ್ ಬಟ್ 1. ಡಿನಾಮಿನೇಟರ್ 1 ಇದ್ರೂ ಕೂಡ ಅನ್ನು ಬರೆಯೋ ಅವಶ್ಯಕತೆ ಇಲ್ಲ. ದೇರ್ಫೋರ್ 0.04 ಆಯ್ತು. 0.04 ಇಲ್ಲಿ ಒಂದು ಎಕ್ಸ್ಟ್ರಾ ಜೀರೋ ಬರ್ತಿದೀವಿ. ಸೊ 0.04 ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 25 ಜನರು ಒಂದು ಕೆಲಸವನ್ನು 40 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಅದೇ ಕೆಲಸವನ್ನು 20 ಜನರು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಅಂತ ಕೇಳ್ತಾರೆ. ನೋಡಿ, ಜನ ಕಡಿಮೆ ಆದ್ರೆ, ಜನ 20 ಜನ ಇದ್ದಾರೆ, ಜನ ಕಡಿಮೆ ಆದ್ರೆ ದಿನಗಳ ಜಾಸ್ತಿ ದಿನ ತಗೊಳ್ತದೆ. ಇಲ್ಲಿ 25 ಜನ ಇದ್ರು, ಅದನ್ನ 40 ದಿನದಲ್ಲಿ ಮುಗಿಸಿದ್ದಾರೆ. ಈಗ 5 ಜನ ಕಡಿಮೆ ಆಗಿದ್ದಾರೆ. 5 ಜನ ಕಡಿಮೆ ಆಗಿದ್ದಾರೆ ಅಂತಂದ್ರೆ ಇನ್ನೂ ಟೈಮ್ ಜಾಸ್ತಿ ತಗೊಳ್ತದೆ, ಅಂದ್ರೆ ದಿನಗಳನ್ನ ಜಾಸ್ತಿ ತಗೊಳ್ತದೆ. ಹಾಗಾಗಿ 15 ದಿನ, 16 ದಿನ, 12 ದಿನ ಅನ್ನೋದು ರಾಂಗ್ ಆಪ್ಷನ್ಸ್. ಇದು ಜಸ್ಟ್ ಕಾಮನ್ ಸೆನ್ಸ್. ಜನ ಕಡಿಮೆ ಆದ್ರೆ ದಿನಗಳು ಜಾಸ್ತಿ ಆಗ್ಬೇಕು. ಹಾಗಾಗಿ 15, 12, 16 ಆಗಕ್ಕೆ ಸಾಧ್ಯ ಇಲ್ಲ. ಆನ್ಸರ್ ಎಷ್ಟಾಗಬೇಕು ಅಂತಂದ್ರೆ 50 ದಿನಗಳಾಗಬೇಕು. ಆಪ್ಷನ್ 4 ಕರೆಕ್ಟ್. ಇದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಆನ್ಸರ್ ಮಾಡಿ. ಇಲ್ಲ ನಮಗೆ ಆಕ್ಚುಲ್ ಆಗಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಒಂದು ಕಡೆ ಜನನ ಬರ್ಕೊಳ್ರಿ, ಇನ್ನೊಂದು ಕಡೆ ದಿನನ ಬರ್ಕೊಳ್ರಿ. ನಿಮ್ಗೆ ಯಾವುದು ನೇರ ಅನುಪಾತ, ವಿಲೋಮಾನುಪಾತಗಳು ಗೊತ್ತಿರಬಹುದು. ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್. ಡೈರೆಕ್ಟ್ ಪ್ರಪೋರ್ಷನ್ ಅಂತಂದ್ರೆ ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಪೆನ್ನಿನ ವ್ಯಾಲ್ಯೂ, ಒಂದು ಪೆನ್ನಿನ ಬೆಲೆ 5 ರೂಪಾಯಿ ಆದ್ರೆ 4 ಪೆನ್ನುಗಳ ಬೆಲೆ ಎಷ್ಟು ಅಂತ ಕೇಳ್ತೇನೆ. ಇಲ್ಲಿ ಪೆನ್ನುಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಅಮೌಂಟ್ ಕೂಡ ಜಾಸ್ತಿ ಆಗ್ತದೆ. ಇದನ್ನ ಏನ್ ಕರಿತೀವಿ ಅಂತಂದ್ರೆ ಇದನ್ನ ನೇರ ಅನುಪಾತ ಅಂತ ಕರಿತೀವಿ. ಈ ಕಡೆ ಕ್ವಾಂಟಿಟಿ ಜಾಸ್ತಿ ಆದಂಗೆಲ್ಲನು ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಇಲ್ಲಿ ರಿವರ್ಸ್, ಜನ ಜಾಸ್ತಿ ಆದ್ರೆ ದಿನಗಳು ಕಡಿಮೆ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ತಿಳ್ಕೊಳ್ರಿ. ಸಪೋಸ್ ಒಂದು ರೂಮ್ ಇದೆ, ಆ ರೂಮ್ಗೆ ಪೇಂಟ್ ಹೊಡಿಬೇಕು. ಒಬ್ಬನೇ ಆದ್ರೆ 4 ದಿನ ತಗೊಳ್ತಾನೆ ಅಂತ ಅನ್ಕೊಳ್ರಿ. ಒಂದ್ ವೇಳೆ ಇಬ್ಬರಾದ್ರೆ ಅದೇ ಒಂದು ರೂಮಿಗೆ ಪೇಂಟ್ ಹೊಡಿಬೇಕು ಅಂತಂದ್ರೆ ಎಷ್ಟು ದಿನ ತಗೊಳ್ತಾನೆ? ಇದ್ರ ಅರ್ಧ. ಯಾಕಂದ್ರೆ ಒಬ್ಬನ 4 ದಿನದಲ್ಲಿ ಮುಗಿಸಿದ್ರೆ, ಇಬ್ಬರಾದ್ರೆ ಅರ್ಧ ಮುಗಿಸ್ಬಿಡ್ತಾರೆ ಕೆಲಸ ಬೇಗ. ಸೊ 2 ದಿನದಲ್ಲಿ ಕೆಲಸ ಮುಗಿದೋಗುತ್ತೆ. ಅಂದ್ರೆ ಜನ ಜಾಸ್ತಿ ಆಯ್ತು, ಆದ್ರೆ ಇಲ್ಲಿ ದಿನಗಳೇನಾಯ್ತು ನೋಡ್ರಿ, ಕಡಿಮೆ ಆಯ್ತು. ಇಲ್ಲಿ 4 ಇತ್ತು, ಇಲ್ಲಿ 2 ಆಯ್ತು. ಸೊ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ವಿಲೋಮಾನುಪಾತ ಅಂತ ಕರಿತೀವಿ. ಇನ್ವರ್ಸ್ ಪ್ರಪೋರ್ಷನ್. ಈ ಯಾರ ಮಾರ್ಕ್ಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ನೀವು. ಈಗ ನೋಡಿ, ಜನ 25 ಜನ 40 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಹಾಗಾದ್ರೆ 20 ಜನ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ? ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಕ್ವಶನ್ ಮಾರ್ಕ್ ಇರುವಂತ ರೋಗೆ ಯಾವಾಗ್ಲೂ ನಾವೇನ್ ಮಾಡ್ತೀವಿ ಅಂತಂದ್ರೆ ಆರೋ ಮಾರ್ಕ್ ಮೇಲ್ಗಡೆ ಹಾಕ್ತೀವಿ. ಇದನ್ನ ನೆನಪಿಟ್ಕೊಳ್ರಿ. ಈ ರೀತಿ ಕ್ವಶನ್ಸ್ ಸಾಲ್ವ್ ಮಾಡುವಾಗ ಕ್ವಶನ್ ಮಾರ್ಕ್ ಯಾವ ಕಾಲಮ್ ಅಲ್ಲಿ ಇರುತ್ತೋ ಆ ಕಾಲಮ್ಗೆ ಕ್ವಶನ್ ಮಾರ್ಕ್ ಮೇಲ್ಗಡೆ ಹಾಕ್ತೀವಿ. ಈಗ ಕ್ವಶನ್ ಅನಲೈಸ್ ಮಾಡಿ ನಿಮ್ಗೇನಾದ್ರೂ ಅದು ಡೈರೆಕ್ಟ್ ಪ್ರಪೋರ್ಷನ್ ಬಂದಿದ್ರೆ ನೆಕ್ಸ್ಟ್ ಕಾಲಮ್ಗೆ ಕೆಳಗಡೆ ಹಾಕ್ಬೇಕು ಆರೋ ಮಾರ್ಕ್. ಡೈರೆಕ್ಟ್ ಪ್ರಪೋರ್ಷನ್ ಆದ್ರೆ ಕೆಳಗಡೆ, ಇನ್ವರ್ಸ್ ಪ್ರಪೋರ್ಷನ್ ಆಗಿತ್ತು ಅಂತಂದ್ರೆ ಮೇಲ್ಗಡೆ ಹಾಕ್ಬೇಕು. ಇದ್ ನೆನ್ಪಿಡ್ಬೇಕು. ಇದನ್ನ ಪೆನ್ನಿನ ಎಕ್ಸಾಂಪಲ್ ಕೊಟ್ಟು ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮಗೆ. ಒಂದು ಪೆನ್ನಿನ ಕಾಸ್ಟ್ 5 ರೂಪೀಸ್ ಆದ್ರೆ 4 ಪೆನ್ನಿನ ಕಾಸ್ಟ್ ಎಷ್ಟು ಅಂತ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ನಿಮಗೆ. ಒಂದು ಪೆನ್ನಿಗೆ 5 ರೂಪಾಯಿ ಆದ್ರೆ 4 ಪೆನ್ನಿಗೆ 20 ರೂಪಾಯಿ ಆಗುತ್ತೆ ಅಂತ. ಇದನ್ನ ಈ ರೀತಿ ಆರೋ ಮಾರ್ಕ್ ಯೂಸ್ ಮಾಡಿ ನಿಮಗೆ ಹೇಳೋದಾದ್ರೆ, ಕ್ವಶನ್ ಮಾರ್ಕ್ ಇರೋಂತ ಒಂದು
ಕಾಲಮ್ಗೆ ನೀವೇನ್ ಮಾಡಬೇಕು, ಆರೋ ಮಾರ್ಕ್ ಮೇಲ್ಗಡೆ ಹಾಕ್ಬೇಕು. ಈಗ ಇದು ಡೈರೆಕ್ಟ್ ಪ್ರಪೋರ್ಷನ್, ಯಾಕಂದ್ರೆ ಪೆನ್ ನಂಬರ್ಗಳು ಜಾಸ್ತಿ ಆದ್ರೆ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಡೈರೆಕ್ಟ್ ಪ್ರಪೋರ್ಷನ್ ಇದ್ದಾಗ ಆರೋ ಮಾರ್ಕ್ ಕೆಳಗಡೆ ಹಾಕಬೇಕು ಅಂತ ಹೇಳಿದೆ. ಈ ರೀತಿ ಕೆಳಗಡೆ ಹಾಕಿ ಹೆಡ್ ಗಳನ್ನ ಒಂದು ಕಡೆ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ ಟೇಲ್ ಗಳನ್ನ ಮಲ್ಟಿಪ್ಲೈ ಮಾಡಿ. ಸೊ 4 into 5 ಡಿವೈಡೆಡ್ ಬೈ 1 into ಇದೇನಿಲ್ಲ ಅಂತಂದ್ರೆ 1. ಸೊ 4 5s are 20. ಸೊ 20 rupees ಆಗುತ್ತೆ. ಇದು ಡೈರೆಕ್ಟ್ ಪ್ರಪೋರ್ಷನ್ ಗೆ. ಇಲ್ಲಿ ನೋಡಿ, ಜನ ಕಡಿಮೆ ಆದ್ರು ಅಂದ್ರೆ ಜಾಸ್ತಿ ದಿನಗಳು ಬೇಕಾಗ್ತದೆ. ಜನ ಕಡಿಮೆ ಆದಾಗ ಟೈಮ್ ಜಾಸ್ತಿ ತಗೊಳ್ತದೆ, ಅಂದ್ರೆ ಇದು ಇನ್ವರ್ಸ್ ಪ್ರಪೋರ್ಷನ್ ಅಂದಾಗ ಆರೋ ಮಾರ್ಕ್ ಮೇಲ್ಗಡೆ ಹಾಕ್ಬೇಕು. ಈಗ ಹೆಡ್ ಇರಂತ ನಂಬರ್ ಗಳನ್ನ ಒಂದ್ ಕಡೆ ಬರ್ಕೊಳ್ರಿ. 25 into 40. ಸೊ 25 into 40 ಡಿವೈಡೆಡ್ ಬೈ ಟೇಲ್ ಇಲ್ಲಿದೆ ನೋಡಿ, 20. ಸೊ 21s are 22s are 25 2s are 50. ಸೊ ಎಷ್ಟು ದಿನಗಳು ಬೇಕು ಅಂತಂದ್ರೆ 50 ದಿನಗಳು ಬೇಕು. ಇದು ಡೈರೆಕ್ಟ್ ಪ್ರಪೋರ್ಷನ್ ಮತ್ತು ಇನ್ವರ್ಸ್ ಪ್ರಪೋರ್ಷನ್ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡುವಂತ ರೀತಿ ಇದು. ನೆಕ್ಸ್ಟ್ ಕ್ವಶನ್, ಚಿತ್ರದಲ್ಲಿ AB ಸಮಾಂತರ CD ಮೀನ್ಸ್ AB is parallel to CD. ಕೋನ APQ equal to 60 ಡಿಗ್ರಿ, ಆಂಗಲ್ APQ equal to 60 ಡಿಗ್ರಿ ಮತ್ತು ಕೋನ PRD ಆಂಗಲ್ PRD equal to 105 ಡಿಗ್ರಿ. ಹಾಗಾದ್ರೆ X ನ ಅಳತೆ ಕಂಡುಹಿಡಿಯಬೇಕು. AB ಮತ್ತು CD ಪ್ಯಾರಲಲ್ ಆಗಿರೋದ್ರಿಂದ ಇಲ್ಲಿ APQ ಈ ಕೋನ ಮತ್ತು PQR ಈ ಎರಡು ಕೋನಗಳು ಸಮವಾಗಿರ್ತವೆ. ಯಾಕಂತಂದ್ರೆ ದೇ ಆರ್ ಆಲ್ಟರ್ನೇಟ್ ಆಂಗಲ್ಸ್, ಪರ್ಯಾಯ ಕೋನಗಳಾಗಿರೋದ್ರಿಂದ APQ 60 ಡಿಗ್ರಿ ಇದ್ರೆ PQR ಕೂಡ 60 ಡಿಗ್ರಿ ಇರುತ್ತೆ. ಆಮೇಲೆ ತ್ರಿಭುಜ PQR ತಗೊಂಡ್ರೆ ಈ PRD ಅನ್ನೋದು ಎಕ್ಸ್ಟೀರಿಯರ್ ಆಂಗಲ್, ಬಾಹ್ಯ ಕೋನ ಪ್ರಮೇಯದ ಪ್ರಕಾರ ಈ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂತರಾಭಿಮುಖ ಕೋನಗಳು ಅಂತಂದ್ರೆ ಈ ಕೋನದ ಪಕ್ಕದ ಕೋನ ಬಿಟ್ಟು ಉಳಿದೆರಡು ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. therefore x plus 60 ಡಿಗ್ರಿ ವಿಲ್ ಬಿ ಈಕ್ವಲ್ ಟು, ಅಂದ್ರೆ ಇವೆರಡರ ಮೊತ್ತಕ್ಕೆ ಈ ಬಾಹ್ಯ ಕೋನ ಸಮನಾಗಿರುತ್ತೆ ಅಂತ, ಈಕ್ವಲ್ ಟು 105 ಡಿಗ್ರಿ. ನನಗೆ x ಬೆಲೆ ಬೇಕು, 60ನ್ನ ಬಲಗಡೆ ತಗೊಂಡ್ರೆ 105 ಡಿಗ್ರಿ ಮೈನಸ್ 60 ಡಿಗ್ರಿ. ಸೊ ಸಬ್ಟ್ರಾಕ್ಟ್ ಮಾಡಿ ಕಳೀರಿ. 5ರಲ್ಲಿ 0 ಹೋದ್ರೆ 5, 10ರಲ್ಲಿ 6 ಹೋದ್ರೆ 4. therefore the value of x will be equal to 45 ಡಿಗ್ರಿ. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 4x² ಪ್ಲಸ್ 12xy ಅನ್ನು ಪೂರ್ಣ ವರ್ಗವನ್ನಾಗಿಸಲು ಕೂಡಬೇಕಾದ ಪದವು. ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಬಂದಾಗ ಅಲ್ಲಿ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಂತ ಇದೆ. ವರ್ಗ ಸಮೀಕರಣದಲ್ಲಿ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಂದ್ರೆ ವರ್ಗವನ್ನು ಪೂರ್ಣಗೊಳಿಸುವ ವಿಧಾನ ಅಂತ, ಮೇ ಬಿ ನನಗೆ ನೆನಪಿರೋ ಪ್ರಕಾರ ಕನ್ನಡದಲ್ಲಿ ವರ್ಗವನ್ನು ಪೂರ್ಣಗೊಳಿಸುವ ವಿಧಾನ ಅಂತ ಏನೋ ಇರಬೇಕು. ಇಂಗ್ಲಿಷ್ ಅಲ್ಲಿ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಂತ ಇದೆ. ಆ ಮೆಥಡ್ ಇಲ್ಲಿ ಆಕ್ಚುಲಿ ನಾವು ಅಪ್ಲೈ ಮಾಡ್ತೀವಿ. ಇಲ್ಲಿ ಕೊಟ್ಟಿರುವಂತ ಟರ್ಮ್ಸ್ ಏನಿದೆ ಅಂತಂದ್ರೆ 4x² ಪ್ಲಸ್ 12xy. ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಲ್ಲಿ ಯೂಶುವಲಿ ನಾವು ಒಂದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ರೆಡ್ಯೂಸ್ ಮಾಡ್ತೀವಿ, ಇಲ್ಲ ಅಂತಂದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ಗೆ ರೆಡ್ಯೂಸ್ ಮಾಡ್ತೀವಿ. ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೋ ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೋ ಅಂತೇಳಿ ಯಾವ್ದು ಡಿಸೈಡ್ ಮಾಡೋದು ಅಂತಂದ್ರೆ ಇಲ್ಲಿರ್ತಕ್ಕಂಥ ಸೈನ್. ಇದು ಪ್ಲಸ್ ಆಗಿತ್ತು ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಆಗಿತ್ತು ಅಂದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಅಲ್ಲಿ ಹೆಂಗೆ ಅಂತಂದ್ರೆ ಇಲ್ಲಿ ನೋಡಿ, 4x² ಅನ್ನ ನಾನೆಂತ ಬರೀತೀನಿ ಅಂತಂದ್ರೆ 2x ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ನೋಡಿ, 2 ನ ಸ್ಕ್ವೇರ್ ಮಾಡಿದ್ರೆ 4, x ನ ಸ್ಕ್ವೇರ್ ಮಾಡಿದ್ರೆ x². ಸೊ ಇದನ್ನ ನಾನು ಎಂತ ಓದ್ಬೇಕು ಗೊತ್ತಾ, a² ಅಂತ ಓದ್ಬೇಕು. ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಎಕ್ಸ್ಪ್ಯಾಂಡ್ ಮಾಡಿದಾಗ a² ಪ್ಲಸ್ 2ab ಪ್ಲಸ್ b² ಅಂತ ಇದೆಯಲ್ಲ ಎಕ್ಸ್ಪಾನ್ಷನ್, ಅದನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ a² ಸಿಕ್ತು, ಪ್ಲಸ್ ನೆಕ್ಸ್ಟ್ ಏನಿದೆ 2ab ಅಂತ ಇದೆ. 2 ಇಂಟು a ಅಂತಂದ್ರೆ ಇದೆ ಇಲ್ಲಿ 2x ಅನ್ನೋದೇ a. ಸೊ 2a ಇಂಟು b ಏನ್ ಬರ್ಬೇಕು ನೋಡಿ, 2x ಹೋಲ್ ಸ್ಕ್ವೇರ್ ಅಂತಂದ್ರೆ 4x². ಈ 12xy ನಾವೇನ್ ಮಾಡ್ತಿದೀವಿ ಅಂತಂದ್ರೆ 2ab ಗೆ ಅಡ್ಜಸ್ಟ್ ಮಾಡ್ತಾ ಇದೀವಿ. ಈಗ 2 ಇಂಟು 2 4 ಆಯ್ತು, ಬಟ್ ನನಗೇನ್ ಬೇಕು, ಕಾನ್ಸ್ಟೆಂಟ್ 12 ಬೇಕು. 4 ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ ಅಂದ್ರೆ 4 3s are 12, 2 2s are 4, 4 3s are 12 ಬಂತು. ಆಮೇಲೆ x ಆಲ್ರೆಡಿ ಇದೆ. ಸೊ ಇದೊಂದು y ಟರ್ಮ್ ಬರಬೇಕು. ಹಾಗಾದ್ರೆ ಆ y ಎಲ್ಲಿರ್ಬೇಕು ಅಂದ್ರೆ ಇಲ್ಲಿರ್ಬೇಕು. ಈಗ ಇದನ್ನ ಏನಂತ ಓದಿ, 2ab ಅಂತ ಓದಿ. ನೋಡಿ, ಈಗ 2 2s are 4, 4 3s are 12,
ಎಕ್ಸ್ ಇಂಟು ವೈ ಇಸ್ ಎಕ್ಸ್ ವೈ. ಸೊ ಎ ಸ್ಕ್ವೇರ್ ಪ್ಲಸ್ 2ab ಆಯ್ತು. ಕಂಪ್ಲೀಟ್ ಆಗ್ಬೇಕು ಸ್ಕ್ವೇರ್ ಅಂತಂದ್ರೆ ಇಲ್ಲೇನ್ ಬರ್ಬೇಕು ಟರ್ಮ್, ನನಗೆ ಬಿ ಸ್ಕ್ವೇರ್ ಅನ್ನೋ ಟರ್ಮ್ ಬರಬೇಕು. ಇಲ್ಲಿ ನಮ್ಗೆ ಗೊತ್ತು ಬಿ ಈಸ್ ನಥಿಂಗ್ ಬಟ್ 3y. ಎ ಅಂತಂದ್ರೆ 2x, ಬಿ ಅಂತಂದ್ರೆ 3y. ಅದರ ಸ್ಕ್ವೇರ್ ಬೇಕು. ಹಾಗಾದ್ರೆ 3y ಹೋಲ್ ಸ್ಕ್ವೇರ್ ಪೂರ್ಣ ವರ್ಗ ಆಗ್ಬೇಕು ಅಂತಂದ್ರೆ ನಾನಿಲ್ಲಿ ಆಡ್ ಮಾಡಬೇಕಾಗಿರೋದು 3y ಹೋಲ್ ಸ್ಕ್ವೇರ್ ಅಂದ್ರೆ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. 3y ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ 3 ನ ಸ್ಕ್ವೇರ್ ಮಾಡಿದ್ರೆ 9, y ನ ಸ್ಕ್ವೇರ್ ಮಾಡಿದ್ರೆ y ಸ್ಕ್ವೇರ್. ಸೊ ನಾವು ಆಡ್ ಮಾಡಬೇಕಾಗಿರೋದು 9y ಸ್ಕ್ವೇರ್ ಅನ್ನೋ ಟರ್ಮ್ ಅನ್ನ. ಈ ರೀತಿ ಆಡ್ ಮಾಡಿದಾಗ ಯಾವಾಗ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇರುತ್ತೋ ಅದನ್ನ ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀತೀವೋ, ಅದೇ ರೀತಿ 2x ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 2x ಇಂಟು 3y ಪ್ಲಸ್ 3y ಹೋಲ್ ಸ್ಕ್ವೇರ್ ಇದೆಯೋ ಅದನ್ನ ನಾವೇನ್ ಬರೀಬೇಕು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. a ಅಂದ್ರೆ 2x ಪ್ಲಸ್ ಬಿ ಅಂದ್ರೆ 3y ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ನೋಡಿ ಕಂಪ್ಲೀಟ್ ಸ್ಕ್ವೇರ್ ಆಯ್ತಲ್ಲ, ಪೂರ್ಣ ವರ್ಗ. ಸೊ ಈ ಪೂರ್ಣ ವರ್ಗ ಮಾಡಕ್ ನಾವು ಆಡ್ ಮಾಡಿದ್ದೇನನ್ನ 3y ಹೋಲ್ ಸ್ಕ್ವೇರ್. ಹಾಗಾಗಿ 9y ಸ್ಕ್ವೇರ್ ಅನ್ನೋ ಟರ್ಮ್ ಅನ್ನ ಆಡ್ ಮಾಡಬೇಕು ಅಂತ. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಂದ್ರೆ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಡಿಸೈಡ್ ಮಾಡಿ ನಾವು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಎ ಸ್ಟೇಟ್ಮೆಂಟ್ ಇದೆ, 2 ವೃತ್ತಗಳನ್ನು ಸಮ ಎಂದಾದರೆ, 2 ವೃತ್ತಗಳನ್ನು ಅಲ್ಲದು 2 ವೃತ್ತಗಳು ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುತ್ತವೆ. ಅಫ್ಕೋರ್ಸ್ ಇಟ್ ಈಸ್ ಟ್ರೂ. ಇದು ಟ್ರೂ ಸ್ಟೇಟ್ಮೆಂಟ್. 2 ವೃತ್ತಗಳು ಸಮವಾಗಿದ್ರೆ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ವೃತ್ತ ತಗೊಂಡಿದ್ದೀನಿ, ಸೇಮ್ ಇದೇ ವೃತ್ತನ ನಾನು ಕಾಪಿ ಮಾಡಿದ್ರೆ 2 ವೃತ್ತಗಳು ಸಮ ಇದೆ ಅಂತಂದ್ರೆ ಅರ್ಥ ಅವುಗಳ ತ್ರಿಜ್ಯಗಳು ಕೂಡ ಸಮವಾಗಿದೆ ಅಂತ ಅರ್ಥ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಬರೋಣ. ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು ಅಂತ ಹೇಳ್ತಾನೆ. ನೋ, ಈ ಜಿಯೋಮೆಟ್ರಿ ಅಂತ ಬಂದ್ರೆ ರೇಖಾಗಣಿತ ಅಂತ ಬಂದ್ರೆ ಅದರಲ್ಲಿ ಸ್ಟಾರ್ಟಿಂಗ್ ಇರ್ತಕ್ಕಂಥ ಪಾಸ್ಟುಲೇಟ್ಸ್ ಇವೆಲ್ಲ ಆಕ್ಸಿಮ್ಸ್ ಅಂಡ್ ಪಾಸ್ಟುಲೇಟ್ಸ್ ಅಂತ ಹೇಳ್ತೀವಲ್ಲ, ಅವುಗಳಲ್ಲಿ ಇವು ಬೇಸಿಕ್ ಪಾಸ್ಟುಲೇಟ್ಸ್ ಅಥವಾ ಆಕ್ಸಿಮ್ಸ್. ಒಂದು ಬಿಂದು ಇದೆ ಅಂತಂದ್ರೆ ಇದ್ರ ಮೂಲಕ ಎಷ್ಟು ರೇಖೆಗಳನ್ನು ಎಳಿಬಹುದು ಅಂತಂದ್ರೆ ಅಸಂಖ್ಯಾತ ರೇಖೆಗಳನ್ನ ನಾವು ಎಳಿಬಹುದು. ಎಷ್ಟು ಬೇಕಾದರೂ ರೇಖೆಗಳನ್ನ ಈ ರೀತಿ ಎಳಿಬಹುದು. ಸೊ ಇವ್ರು ಹೇಳ್ತಾರೆ ಒಂದೇ ಒಂದು ರೇಖೆನ ಎಳಿಬಹುದು ಅಂತ ಹೇಳ್ತಾರೆ. ಇಟ್ ಈಸ್ ರಾಂಗ್. ಸೊ ಆಪ್ಷನ್ ಬಿ ಇದೆಯಲ್ಲ, ಆಪ್ಷನ್ ಬಿ ಅಂತಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್, ಇದು ಫಾಲ್ಸ್ ಸ್ಟೇಟ್ಮೆಂಟ್. ಆಪ್ಷನ್ ಥರ್ಡ್ ಸ್ಟೇಟ್ಮೆಂಟ್ ಇದೆ, 2 ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ಸರಳ ರೇಖೆಗಳು ಹಾದು ಹೋಗುತ್ತವೆ ಅಂತ. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ 2 ಬಿಂದುಗಳಿದ್ರೆ ಈ 2 ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನ ನಾವು ಎಳಿಬಹುದು. ಈ ರೀತಿ ಒಂದು ಸರಳ ರೇಖೆ ಮಾತ್ರ ಎಳಿಬಹುದು, ಬಿಟ್ರೆ ಅಸಂಖ್ಯಾತ ಎಳೆಯಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಒಂದು ಫಾಲ್ಸ್ ಸ್ಟೇಟ್ಮೆಂಟ್. ಸೊ 3ರಲ್ಲಿ ಒಂದು ಮಾತ್ರ ಟ್ರೂ ಸ್ಟೇಟ್ಮೆಂಟ್, ಉಳಿದೆರಡು ಫಾಲ್ಸ್ ಸ್ಟೇಟ್ಮೆಂಟ್. ಎ ಟ್ರೂ, ಬಿ ಅಂಡ್ ಸಿ ಆರ್ ಫಾಲ್ಸ್. ಎ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದೇನೆ, ಆಪ್ಷನ್ 1 ರಾಂಗ್. ಎ ಸರಿಯಾಗಿದೆ ಆದರೆ ಬಿ ಮತ್ತು ಸಿ ತಪ್ಪಾಗಿವೆ, ಆಪ್ಷನ್ 2 ಕರೆಕ್ಟ್. ಎ ಬಿ ಮತ್ತು ಸಿ ಸರಿಯಾಗಿವೆ, ನೋ. ಎ ಬಿ ಮತ್ತು ಸಿ ತಪ್ಪಾಗಿವೆ, ನೋ. ಸೊ ಆಪ್ಷನ್ 2 ಕರೆಕ್ಟ್ ಆನ್ಸರ್.